ಹಲೋ ಎವ್ರಿವನ್, ಇವತ್ತಿನ ಕ್ಲಾಸಲ್ಲಿ ಲೆಸ್ 7 ಫಾರ್ಮುಲಾನ ಹೆಂಗ್ ಯೂಸ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಇದನ್ನ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಫಾರ್ಮುಲಾಸ್ ಬರೆಯೋಣ. ಲೆಸ್ 7 ಈಸ್ ಈಕ್ವಲ್ಸ್ ಟು ಲೆಸ್ 10 ಆಡ್ 3. ಲೆಸ್ 70 ಈಸ್ ಈಕ್ವಲ್ಸ್ ಟು ಲೆಸ್ 100 ಆಡ್ 30. ನಿಮಗೆ ಫ್ರೆಂಡ್ಸ್ ನ ಹೆಂಗ್ ಯೂಸ್ ಮಾಡಬೇಕು ಅನ್ನೋದನ್ನ ಮುಂಚೆನೆ ಹೇಳಿದ್ದೀನಿ. ಸೊ ಇವಾಗ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. 6 9 ಲೆಸ್ 7. Second question 2 8 less 7. Third question 6 5 less 7. Fourth question 4 7 less 7. ಇವನ್ನ ಈ ಪ್ರಾಬ್ಲಮ್ಸ್ ನ ಲೆಸ್ 7 ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡೋಣ. 6 ನೋಡಿ, 6 ಡೈರೆಕ್ಟ್ ಇದೆ, 9 ಡೈರೆಕ್ಟ್ಲಿ ಪಾಸಿಬಲ್ ಇಲ್ಲ. ಸೊ ಫಾರ್ಮುಲಾ ಯೂಸ್ ಮಾಡ್ತೀನಿ. ಲೆಸ್ 1 ಆಡ್ 10 ಲೆಸ್ 7 ಕೂಡ ಡೈರೆಕ್ಟ್ ಇಲ್ಲ. ಸೊ ಫಾರ್ಮುಲಾ ಯೂಸ್ ಮಾಡ್ತೀನಿ. ಲೆಸ್ 10 ಆಡ್ 3. 8 ಫಾರ್ಮುಲಾ, ಲೆಸ್ 9 ಫಾರ್ಮುಲಾ ಹೆಂಗೆ ಫಿಂಗರಿಂಗ್ ಯೂಸ್ ಮಾಡಿದ್ರು ಇಲ್ಲಿ ಅದೇ ರೀತಿ. ಲೆಸ್ 10 ಆಡ್ 3. ದ ಆನ್ಸರ್ ಈಸ್ 8. ನೆಕ್ಸ್ಟ್ 2 ಡೈರೆಕ್ಟ್ 8. ಲೆಸ್ 2 ಆಡ್ 10 ಲೆಸ್ 7. ಲೆಸ್ 7 ಗೆ ಲೆಸ್ 10 ಆಡ್ 3. ದ ಆನ್ಸರ್ ಈಸ್ 3. 6 ಡೈರೆಕ್ಟ್ 5 ಲೆಸ್ 5 add 10 ಲೆಸ್ 7 ಲೆಸ್ 10 add 3. 4 ನೆಕ್ಸ್ಟ್ 4 ಡೈರೆಕ್ಟ್, 7 ಡೈರೆಕ್ಟ್ ಇಲ್ಲ. ಲೆಸ್ 3 add 10 ಲೆಸ್ 7 ಡೈರೆಕ್ಟ್ ಇಲ್ಲ. ಸೊ ಲೆಸ್ 10 add 3. ದ ಆನ್ಸರ್ ಈಸ್ 4. ನೋಡಿ, ಫಿಂಗರಿಂಗ್ ಮಾತ್ರ ಕೆಲವೊಂದು ಪರ್ಟಿಕ್ಯುಲರ್ ಫಾರ್ಮುಲಾಸ್ ಅಲ್ಲಿ ಸೇಮ್ ಇರುತ್ತೆ, ನೀವು ಅದನ್ನ ಫಾಲೋ ಮಾಡಬೇಕು. ಈ ರೀತಿ ಲೆಸ್ 7 ಫಾರ್ಮುಲಾನ ಯೂಸ್ ಮಾಡಿ ನಾನು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಲೆಸ್ 6 ಫಾರ್ಮುಲಾ ಹೆಂಗ್ ಯೂಸ್ ಮಾಡೋದು ಅದನ್ನ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.